ಗಾಯ್ಸ್ ನಾವು ಮೋಟಿವೇಶನ್ ಕೊಡ್ಲಾಕ ಇಂಡಿಯಾದ ನಂಬರ್ 1 ಆಗ್ಬೇಕು ಅನ್ನತ್ತಿದೀವು. ಗಾಯ್ಸ್ ಈಗ ನಾವು ಜಿಮ್ಗೆ ಬಂದೆವು. ಇವತ್ತು ಲೆಗ್ ವರ್ಕೌಟ್ ಐತಿ. ಇವತ್ತು ಲೆಗ್ ವರ್ಕೌಟ್ ಐತಿ. ನನಗೆ ಫುಲ್ ಅಂಜಿಗೆ ಬರಲ್ಲ ಐತಿ. ಕಟ್ಟಿ ತೋರ್ಸು. ನಿಂಗೇದು ಬೇಕಿತ್ತ ಮಗನೇ ವಾಪಸ್ಸು ಹೊಂಟು ಶಿವನೇ. ಗೈಸ್ ವರ್ಕೌಟ್ ಎಲ್ಲ ಮುಗಿದಿತ್ತು. ಬಟ್ ಇವಂದ ನಮ್ಮ ದೋಸ್ತನ ಜರ ಹೊಟ್ಟೆ ಐತೆ ತಿಳಿಸಿಂದ ಅವಂಗ ಕಾರ್ಡಿಯೋ ಮಾಡಕಚ್ಚಾರು. ಪಾಪ ಭಾಳ ಕಷ್ಟಪಟ್ಟು ಮಾಡ್ಲತ್ತಾನು. ಇಲ್ಲಿ ಸ್ಥಾನ ಅಷ್ಟೇ ಬಂದು ಹೋಗಂದಾರ, ಅಲ್ಲಿ ಮ್ಯಾಗ ಹೋಗೋದು ಅವಶ್ಯಕತೆ ಇಲ್ಲ. ಸೊನ್ನೆ ಇದು ಫ್ಯಾಟ್ ಕರಗಿಸ್ಕೊಳ್ಳೋದು ನಿನಗೆ ಏನು ಅನ್ಸತ್ತೆ ಈಗ? ಜಂಕ್ ಫುಡ್ಸ ಫಾಸ್ಟ್ ಫುಡ್ಸ ದಯವಿಟ್ಟು ಯಾರು ತಿನ್ನಕ್ಕೆ ಹೋಗ್ಬೇಡ್ರಿ. ಟೇಸ್ಟಿ ಐತಿ ಬಟ್ ಈಗ ಭಾಳ ಪರ್ಸೆಂಟೇಜ್. ಗೈಸ್ ಜಿಮ್ಗೆ ಬಂದ್ರೆ ಡಯಟ್ ಭಾಳ ಮುಖ್ಯ ಐತಿ. ಕಂಪಲ್ಸರಿ ಎಲ್ಲರೂ ಡಯಟ್ ಮಾಡಿರಿ, ಜಿಮ್ ಮಾಡಿರಿ, ಹೆಲ್ದಿ ಆಗಿರಿ. ಹೇಳ ಜಂಕ್ ಫುಡ್ಸ ಫಾಸ್ಟ್ ಫುಡ್ ತಿಂದ ಟೇಸ್ಟಿ ಫುಡ್ ಎಲ್ಲ ತಿಂದ 20 ವರ್ಷ ಖಾನಿಕಿಂದ ಮತ್ತೆ ಬ್ಯಾಡ ಬಂದು ಮೈ ಕಲ್ಸಕ್ಕೆ ಮಾಡಿಟ್ಟಿದ್ದು ಇದು ಪಟ ಇರ್ತಿತ್ತು. ಅವಾಗ ನನ್ನ ಪೈ ಗೋಬಿ ಮಂಚೂರಿ ಎಗ್ ರೈಸ್ ಚಿಕನ್ ಅನಿಸುತ್ತೆ. ಸುಮ್ಮನೆ ಕೆಳಬಾರ ಚಪ್ಪಲ ಚಪ್ಪಲ ಮತ್ತೆ ಏನೋ ಒಂದು ದಯವಿಟ್ಟು ಯಾರು ಬೀರದಾಗ ಕುಡಿಬೇಡ್ರಿ. ಏನಂತ ಮಾಡೋ ಹುಡುಗಲ್ಲ, ಆದ್ರೆ ಏನೈತಿ ಅಡ್ವೈಸ್ ಮಾಡ್ತಾನೆ, ಅದನ್ನ ಮಾಡ್ಬೇಡ್ರಿ ಇದ್ರ ಮಾಡ್ಬೇಡ್ರಿ ಅಂತ ಹೇಳಿ. ಅವ್ನು ನೋಡ್ರಿ ನಿಮ್ಗೆ ಗೊತ್ತಾಗೈತೆ. ನೋಡ್ರಿ ಗೊತ್ತಾಯ್ತಲ್ಲ ಹುಡುಗ. ಗೈಸ್ ಇವ್ ಏಜ್ ಎಷ್ಟು ಕಮೆಂಟ್ ಮಾಡ್ರಿ ಎಲ್ಲರೂ. ಅಂದಾಜು ಎಷ್ಟು ಏಜ್ ಕಾಣಿಸ್ಬೋದು ಇವ? 20. ಗೈಸ್ ಇವ್ ಫುಲ್ ನಿಕ್ಕೆ ಬಂದೈತಿ ಇವಾಗ. 18 ನಿಮಿಷ ಕಾರ್ಡಿಯೋ ಮಾಡಂದ್ರ ಸರ್. ಸೋನಿಯಾ ಫುಲ್ ವ್ಯವಧಾನು 18 ನಿಮಿಷ ಮಾಡಂದ್ರೆ ಇನ್ನ ಈಗ 11 ನಿಮಿಷ ಆಗೈತಿ. ಇನ್ನ 7 ನಿಮಿಷ ಹೋಗೈತಿ. ಅವನೇ ಫುಲ್ ಸುಸ್ತಾಗ್ಯಾನ. ಸೋನಿಯಾ ಇನ್ನ ಏನಾರ ತಿನ್ನೋದಕ್ಕೆ ಮಾಡೋದಕ್ಕೆ ಜಂಕ್ ಫುಡ್ ತಿನ್ನೋದಕ್ಕೆ ಈಗ ಕರಗಿಸ್ಬೇಕಾದ್ರೆ ಏನು ಅನ್ಸ್ಲದು? ಜಂಕ್ ಫುಡ್ ತಿಂತೇನೆ ಇನ್ನೇವಿ? ಬಿಡಿ ಬಿಡಿ ಬಿಡಿ. ಇನ್ನೂ ಟೈಮ್ ಆಗಿಲ್ಲ. ಅದ ಬಾಲ ಬಂತು. ಜಳಕಾಲ ಮಾಡಿದಾನೆ ದೇವ್ರನ್ಯಾಗ. ಜಳಕ ಮಾಡಿದ್ವಿ ದೇವ್ರನ್ಯಾಗ. ಮನಿ ಹೊಂಟಿದೆವು. ವರ್ಕೌಟ್ ಮಸ್ತ್ ಆಯ್ತು. ವರ್ಕೌಟ್ ಕೇಳ್ಬೇಡ್ರಿ, ಮಾಡಿ ನೋಡ್ರೂ ಗೊತ್ತಾಯ್ತು ವರ್ಕೌಟ್ ಹೆಂಗಾಗಿದ್ದೇವೆ. ಇವಂಗೆ ಫುಲ್ ಮೇಕೆ ಅವನು ನೀರೆಲ್ಲ ಎಲ್ಲೆಲ್ಲಿ ಸುರದಾವು ಏನೋ. ಮಚ್ಚಿಕೊಂಡು ಮುಂದಿನ ಬೈಕ್. ಗಾಯ್ಸ್ ನಾವು ಮೋಟಿವೇಶನ್ ಕೊಡ್ಲಾಕ ಇಂಡಿಯಾದ ನಂಬರ್ 1 ಆಗ್ಬೇಕು ಅನ್ನತ್ತಿದೀವು. ಈಗ ನಮ್ಮ ವಿಡಿಯೋ ನೋಡಿದಕ್ಕೆ ನೀವು 100 ಮಂದಿಯಾಗ 100 ಮಂದಿ ಚೇಂಜ್ ಆಗ್ತಾರೆ ಅನ್ಸುತ್ತೆ ನನಗೆ. ಯಾಕೋ ಮೋಟಿವೇಶನ್ದಾಗ ಹೇಳ್ರಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ ಆಟ ಹೊಟ್ಟೆ ಹಾಕೋರಿ. ಮಿಸ್ಟೇಕ್ ಅದನ್ನ ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ. ಮೋಟಿವೇಶನ್ ಅನ್ಕ ಅವ್ನು ಇಂಡಿಯಾದ ನಂಬರ್ 1 ಕೊಡ್ತೀವಿ ಅನ್ಸುತ್ತೆ ಯಾಕೋ ನಮ್ಗೆ. ಈಗ ನಮ್ಮ ಡಿಂಗ್ರಿ ಆಡ್ಸಿ ಮಗ ಬಂದೀಗ. ಏನ್ರಿ ಕ್ಯಾಶ್ ಹಾಕ್ತಂದ್ರೆ ಹಾಕ್ಲಿಲ್ಲ. ಇವ್ರು ಹೊಟ್ಟೆ ಕಳಿಸ್ಬೇಕಾದ್ರೆ ಮಿನಿಮಮ್ ಇಲ್ಲಾಂದ್ರೆ 2 ವರ್ಷ ಜಿಮ್ ಹೊಡಿಬೇಕಿವ. ನೋಡಾಕ ಇಲ್ಲಿ ಪುಗ್ಗ ಮರ ಹೊಡಿಸಿ ಮಗ ಆಗೇನು.
ಗಾಯ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ತಪ್ಸಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್, ಲವ್ ಯು ಫಾರ್ ಎವರ್.